ವಿಶಾಲ ಹೃದಯದಿಂದ ಅರ್ಥ ಮಾಡಿಕೊಳ್ತಾ ಇರೋದು ಬಹಳ ಮುಖ್ಯವಾದ. ನಮಗೆ ಆಗಾಗ ಅನಿಸೋದೇನೆಂದರೆ, ಬೆಂಗಳೂರಿಗೆ ಬರ್ತಾರೆ ನಮ್ಮ ಹಿರಿಯ ವಿದ್ಯಾರ್ಥಿಗಳು, ಆಗ ಅವರನ್ನ ಈ ರೀತಿ ಹಿರಿಯರನ್ನಾಗಿ ರೂಪಿಸಿರುವ ಮಾತೃ ಸಂಸ್ಥೆ ಇದೆ ಸೇವಾ, ಇಲ್ಲಿ ಬಂದು ಹೋಗಬೇಕು ಅನ್ನೋದು ಯಾವ ನಿರೀಕ್ಷೆಯಲ್ಲಿ ಬೇಕಿತ್ತೋ ಆ ರೀತಿಯಲ್ಲಿ ಆಗಿರಲಿಲ್ಲ ಅನೇಕ ದಶಕ. ಆದರೆ ಒಂದು ಕಾಲದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಲ್ಲದಿತ್ತು, ಆಗ ಅಲ್ಲಿ ಸ್ಥಾನೀಯವಾಗಿ ಸೇರ್ತಾ ಇದ್ರು, ಒಳ್ಳೆ ಸಂಖ್ಯೆಯಲ್ಲಿ ಸೇರ್ತಾ ಇದ್ರು. ಇದರಲ್ಲಿ ಮೈಸೂರಿನಲ್ಲಿ, ಹಾಗೆಯೇ ಗಂಗಾವತಿಯಲ್ಲಿ ಆ ಎಲ್ಲ ಕಾರ್ಯಕಲಾಪವನ್ನು ರೂಪಿಸುತ್ತಿದ್ದು ಬಸವರಾಜ ನಾಲ್ಕು ಇದ್ದಾರೆ. ಈಗ ಒಂದು ಅವತಾರ ಹೊಸದಾಗಿದೆ. ಜನಸೇವಾಕ್ಕೆ 50 ವರ್ಷ, ಬಂಗಾರ ಹಬ್ಬ ಮುಗಿತು, ಅರ್ಥಮಂಡಲೋತ್ಸವ ಆಯಿತು, ಇನ್ನು ಬರಬೇಕಾದ ಪೂರ್ಣಮಂಡಲೋತ್ಸವ. ಪೂರ್ಣಮಂಡಲ ಅಂತಂದಾಗ ಅದು 4 ಪಾದಗಳಿಂದ ಸ್ಥಿರವಾಗಿ ನಿಲ್ಲುವಂತಹ ಪ್ರತಿಷ್ಠಾನ. ಆ ಅರ್ಥದಲ್ಲಿ ಈಗ ಸಂಘಟನೆ ಅಂತ ಪ್ರತಿಷ್ಠಾನ 2025ನೇ ವರ್ಷ. ನಾವು ಆ ವಿಶಾಲ ಪರಿವಾರದ ಒಳಗಿರೋದ್ರಿಂದ ನಾವು ಕೂಡ ಈಗ ಅಂಥ ಒಂದು ಸುವರ್ಣ ಯುಗ ಅಷ್ಟೇ ಅಲ್ಲ, ಈಗ ಅಮೃತ ಕಾಲ. ಇದು ಏನು ಅಮೃತ ಕಾಲ. 75 ವರ್ಷ ಮುಕ್ತಾಯ ಮಾಡಿ 3 ವರ್ಷ ಮುಟ್ಟುವವರೆಗಿನ ಸಮಯ ಇದೆ, 25 ವರ್ಷ. ಅದಕ್ಕೆ ಅಮೃತ ಕಾಲ ಅಂತ ಕರೀತಾರೆ. ಆ ಅರ್ಥದಲ್ಲಿ ನಮಗೂ ಕೂಡ ಅಮೃತ ಕಾಲ ಇದೆ, ಜನಸೇವಾಕ್ಕೂ ಕೂಡ. ದೇಶಕ್ಕೆ ಅಮೃತ ಕಾಲ ಇದೆ. ಈ ಅಮೃತ ಕಾಲದಲ್ಲಿ ನಾವು ವೈಯಕ್ತಿಕವಾಗಿ ಹೊಸ ಅವತಾರ ಕಾಲ. ಮತ್ತೆ ಹಿರಿಯ ವಿದ್ಯಾರ್ಥಿ ಬಳಗ ಈಗ ತುಂಬ ಹಿರಿಯೂ ಆಗಿದೆ. ಕುಳಿತವ್ರು ನೋಡೋದು ತುಂಬ ಹಿರಿಯರಾಗಿದ್ದೀರಿ, ನಿಮ್ಮ ಅನುಭವದಿಂದಲೂ ಹಿರಿಯರಾಗಿದ್ದೀರಿ. ನೀವು ಮನಸ್ಸಿನಿಂದಲೂ ವಿಚಾರದಿಂದಲೂ ಹಿರಿಯರಾಗಿದ್ದೀರಿ. ಹಾಗಾಗಿ ನಾವು ಹಳೆಯ ವಿದ್ಯಾರ್ಥಿ ಸಂಘ ಅಂತ ಹೆಸರಿಟ್ಟಿಲ್ಲ, ಹಿರಿಯ ವಿದ್ಯಾರ್ಥಿ ಸಂಘ ಅಂತ ತಂದಿದ್ದೀವಿ. ನೀವು ಹಿರಿಯರಾಗಿ ಹಿರಿತನ ತೋರಿಸ್ತಾ ಇದ್ದೀವಿ. ಆ ಹಿರಿತನ ತೋರಿಸಲಿಕ್ಕೋಸ್ಕರ ಕೆಲವು ದಾರಿಯಿಂದ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ ಅಧ್ಯಕ್ಷರಿಗೆ. ತಾನೇ ಮಾತನಾಡುವಾಗ ಹೇಳ್ತಲ್ಲ, ನಿಮಗೆ ಇದು ಕಲ್ಪನೆಗೆ ಅತೀತ. ಇಲ್ಲಿ ಒಂದು ನೀವು ತರಗತಿಗಳಿಂದ ನೋಡುವ ಹೊತ್ತಿಗೆ ನೀವು ವಿಶಾಲ ಗಗನದಂತೆ ನಿಮ್ಮ ದೃಷ್ಟಿ ಹಾಯಿತು. ನಿಮ್ಮ ದೃಷ್ಟಿ ಎಲ್ಲ ಆಯಿತೆ, ವಿಶಾಲ ಗಗನದಂತ ಆಯಿತು. ಹಾಗಾಗಿ ಅದೇ ತೋರಿಸ್ತಾ ಇದೆ ಜನಸೇವಾ ಹೇಗೆ ಅವತಾರವನ್ನು ತಾಳಿ ಬಂದಿದೆ. ಈಗ ಒಂದು ಶಬ್ದ ಎಲ್ಲರಿಗೂ ಕೂಡ ಅರ್ಥವಾಗಿ ಹೇಳ್ತಾ ಇರ್ತೀವಿ, ಶಿಶು ಭಾರತಿಯಿಂದ ಶೋಧ ಭಾರತೀಯರಿಗೆ ಶಿಕ್ಷಣ ಇದೆ. ಶುರುವಾದದ್ದು 8ರಿಂದ 13 ಜನ ವಿದ್ಯಾರ್ಥಿಗಳಿಂದ ಮಾಗಡಿಯವರನ್ನ ಹೌಸಿಂಗ್ ಬೋರ್ಡ್ ಕಾನೂನಿಯ ಒಂದು ಸಂಘಟನೆ. ಈಗ ಎಷ್ಟು ವಿಶಾಲ, ಎಷ್ಟು ಎತ್ತರ ಅನ್ನೋದು ನಮಗೆಲ್ಲ ಗೊತ್ತಿದೆ. ಕಾರಣ ಏನು? ಅವರ 13 ಜನ ಸರ್, 13 ಜನ 13 ಸ್ಟೂಡೆಂಟ್ಸ್ 1972, 73 academic year. 74, 75 73, 74 ಇಲ್ಲಿ ಶಿಫ್ಟ್ ಆಯಿತು. ಈಗ ಅದಕ್ಕೆಲ್ಲ ವಿಷಯ ಈಗ ವಿಸ್ತಾರ ಇಲ್ಲ, ನೀವು ಹೇಳೋಣ. ನೀವು ಆಗಾಗ ಬಂದಾಗೆಲ್ಲ ಇನ್ನೊಂದು ವಿಷಯ ಹೇಳ್ತಾನೆ ಇರ್ತೀವಿ ನಾವು. ಮುಖ್ಯವಾಗಿ ಈಗ ಈ ವರ್ತಮಾನ ಪವರ್ ಆಫ್ ನೌ ಅಂತ ಕರೀತಾರೆ ಆಧುನಿಕ ಭಾಷೆ. ಪವರ್ ಆಫ್ ನೌ, ವರ್ತಮಾನದಲ್ಲಿ ಫೋಕಸ್ಡ್ ಆಗಿರ್ತೀವಿ ನಾವು. ಈಗ ಈ ಕಾಲದಲ್ಲಿ ಏನೇನು ನಡೀತಾ ಇದೆ, ಈಗ ಮುಂದಿನ ಆಯಾಮಗಳು ಯಾವುದು, ಇನ್ನೇನು ಹೊಸ ಹೊಸ ಇನ್ಫಾರ್ಮೇಷನ್ಸ್ ಬರಲಿದೆ, ಅದರಲ್ಲಿ ನಮ್ಮ ಪಾತ್ರ ಏನು, ಅದೆಲ್ಲ ಚರ್ಚೆ ನೀವು ಮಾಡಿ. ಈಗ ಹಳೆ ಚರ್ಚೆ ದಾಟಿ ಬಿಟ್ಬಿಡಿ. ನಾನು ಮಾತು ಹೇಳೋದು ಬಹಳ ಜವಾಬ್ದಾರಿ ಹೇಳ್ತಾ ಇದ್ದೀನಿ. ನಾವೇನು, ನಮ್ಮಿಂದ ಏನು ಜನಸೇವಾಕ್ಕೆ ಈ ಇಷ್ಟು ರಭಸದಲ್ಲಿ ಈಗ ಪ್ರಗತಿ ಆಗ್ತಾ ಇದೆ. ನಿಮ್ಮ ಕಾಲದಲ್ಲಿ ವಿದ್ಯಾ ಕೇಂದ್ರ ಆಗಿದೆ, ಈಗಿನ ವಿದ್ಯಾಪೀಠ.
ಇಲ್ಲಿಂದ 15 ಜನ PhD ಆಗಿದ್ದಾರೆ ಈಗ. ಇಲ್ಲಿಂದ ಹೋದ ಕಲ್ಚರ್ ಭಾಷೆ ಜಗತ್ತಿನಲ್ಲೆಲ್ಲ ಕಡೆ ಹೋಗಿದ್ದಾರೆ. ಅಮೆರಿಕ ದೇಶಗಳಲ್ಲೂ ಕೂಡ ಇದ್ದಾರೆ ಕಲ್ಚರಲ್ ಅಂಬಾಸಡರ್ಸ್. ನಿಮ್ಮಲ್ಲೂ ಜನಸೇವಾದಲ್ಲಿ ಇಲ್ಲಿ ಓದೋರು SSLC ಓದೋರು ಕೂಡ ಮುಂದೆ ಒಂದು ಅತ್ಯುನ್ನತ ಶಿಕ್ಷಣ ಕೊಟ್ಟಿದ್ದಾರೆ. ವಿಶ್ವದ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಲ್ಲಿ ಹೆಡ್ಸ್ ಆಗಿದೆ. ಅಂಥ ಒಂದು ಹೊಸ ಅವತಾರದಲ್ಲಿ ಈಗ ಜನಸೇವಾ ಸಾಗಿದೆ ಒಂದು ಕಡೆ ಹೊರಗೆ. ಆದರೆ ಈಗ ನಾವು ಮಾಡಬೇಕಾದ್ದೇನೋ ಥಿಂಕ್ ಗ್ಲೋಬಲಿ ಆಕ್ಟ್ ಲೋಕಲಿ. ನಿಮ್ಗೆಲ್ಲ ಗೊತ್ತಿರುತ್ತೆ ಮ್ಯಾನೇಜ್ಮೆಂಟಿನ ಒಂದು ಸೂತ್ರ ಇದೆ. ಅದಕ್ಕೋಸ್ಕರವಾಗಿ ಆಕ್ಟ್ ಲೋಕಲಿ, ಹೌ ಟು ಆಕ್ಟ್ ಲೋಕಲಿ, ವಾಟ್ ಆರ್ ದಿ ಅರ್ಜೆಂಟ್ ನೀಡ್ಸ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್. ದಿಸ್ panoramic scene is there before you. panoramic scene ಅಲ್ವೇ ಗೊತ್ತಿರೋದು ನಿಮ್ಮ ಕಣ್ಣು ಮುಂದಿರೋದು ಜನಸೇವಾ ಇವತ್ತು ಆ ಜನಸೇವಾ ಅಲ್ಲ. ಹಾಗಾಗಿ ಶಬ್ದ ಪ್ರಯೋಗ ಮಾಡಿದೆ panoramic ಶಬ್ದ ಅಲ್ವೇ. ವಿಶಾಲವಾದ ಪರದೆಯಲ್ಲಿ ಈ ವಿಷಯ ನೋಡಬೇಕು ಆಗಿದೆ. ಅದು ಹೊರ ಸ್ವರೂಪ, ಅದು ಕಟ್ಟಡ, ಒಳಗೂ ಹಾಗೇನೆ ಶಕ್ತಿ ತುಂಬಿದ್ದೀವಿ. ಶಿಶು ಭಾರತಿಯಿಂದ ಆರಂಭ ಮಾಡಿ ಕಿಂಡರ್ ಗಾರ್ಡನ್ ಮಕ್ಕಳ ಸಮಿತಿಗಳು ಇದೆ. ಜನಸೇವಾ ಮಧ್ಯದಲ್ಲಿ ಜನ್ನೇರಹಳ್ಳಿಯ ಮಧ್ಯದಲ್ಲಿ ಭಾರತೀಯ ಸನ್ನಿಧಿಯಲ್ಲಿ ಅಲ್ಲಿಂದ ಹಾಗೆ ಉಳಿದೆಲ್ಲ ಇದು ಇಲ್ಲಿ ಜಾಗದಲ್ಲೇ ಪುಟಾಣಿ ಮಕ್ಕಳು ಇಲ್ಲಿ ಅದು ಶೀಲ ಶಿಕ್ಷಣ ಇದೆ. ಪ್ರೈಮರಿ ಸ್ಕೂಲ್ ಇದೆ. ಇಷ್ಟೆಲ್ಲ ಇಂಗ್ಲೀಷನ್ನು ಆರಂಭ ಹೋರಾಟ ಇರುವಾಗ ನಾವು ಕನ್ನಡ ಮಾಧ್ಯಮದಲ್ಲಿಯೇ ಮಕ್ಕಳಿಗೆ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣ ಕೊಡ್ತೇವೆ. ಆ ಕನ್ನಡ ಕಸ್ತೂರಿ ಕನ್ನಡ ಮಣ್ಣಿನ ಸುಗಂಧವನ್ನು ಪಾಲನೆ ಮಾಡ್ತೇವೆ ನಾವು. ಹಾಗೆ ಅಂತೇಳಿ ರಿಸರ್ಚ್ ಸೆಂಟ್ರಿಗೆ ಹೋಗಿ ನೀವು ನೋಡಿ ಇಲ್ಲಿ ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸೈನ್ಸ್ ಆಫ್ ಕಾನ್ಷಿಯಸ್ನೆಸ್, ಸೈನ್ಸ್ ಆಫ್ ಕಲ್ಚರ್, ಸೈನ್ಸ್ ಆಫ್ ಕಾಸ್ಮಾಲಜಿ, ಸೈನ್ಸ್ ಆಫ್ ಕೌನ್ಸಿಲಿಂಗ್, ಸೆಲೆಸ್ಟಿಯಲ್ ಸೈನ್ಸ್, ಈ ವಿಷಯದ ಮೇಲೆ ರಿಸರ್ಚ್ ನಡೀತಾ ಇದೆ ಇಲ್ಲಿ ರಿಸರ್ಚ್ ಸೆಂಟರ್. ಹೀಗಾಗಿ ಶಿಶು ಭಾರತಿಯಿಂದ ಶೋಧ ಭಾರತಿಯವರಿಗೆ ಸ್ಟಡಿ ಆಕ್ಟಿವಿಟೀಸ್